Good morning. I'm Santosh Ubali. So, in today's session, we shall discuss the factors of social change, where we'll be discussing the cultural factors and technological factors. So, in introduction, we can say that society is in continuous flux. ಸಮಾಜ ಅಂತಕ್ಕಂಥದ್ದು ನಿರಂತರವಾಗಿ ಬದಲಾವಣೆಯಲ್ಲಿ ಸಾಕ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗೆ ವೇರಿಯಸ್ ಫೋರ್ಸಸ್ ಆ್ಯಂಡ್ ಫ್ಯಾಕ್ಟರ್ಸ್ ಇಂಟರ್ನಲ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಟು ಮೇಕ್ society changeful. And these factors decide the speed and direction of social change. ಅಂದರೆ ಇಲ್ಲಿ ಈ ಅಂಶಗಳು ಜಾಗ್ರಫಿಕಲ್ ಅಂಶಗಳು, ಭೌಗೋಳಿಕ ಅಂಶಗಳು ಇರ್ಬೋದು, ಸಾಂಸ್ಕೃತಿಕ ಅಂಶಗಳು ಇರ್ಬೋದು, ಹಾಗೆ ಜೈವಿಕ ಅಂಶಗಳು ಇರ್ಬೋದು. ಇವು ಸಮಾಜದ ಒಂದು ಬದಲಾವಣೆಯ ಒಂದು ದಿಕ್ಕನ್ನು ಹಾಗೆ ಒಂದು ವೇಗವನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು. ಹಾಗೆ ಈ ಅಂಶಗಳಿಗೆ ಸಂಬಂಧಪಟ್ಟಾಗಿ ಬಹಳಷ್ಟು ಚಿಂತಕರುಗಳು ಬಹಳಷ್ಟು ಅಂಶಗಳ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಸಾಮಾಜಿಕ ಬದಲಾವಣೆಯಲ್ಲಿ ಮುಖ್ಯವಾದ ಪಾತ್ರ ವಹಿಸ್ತಕ್ಕಂಥ ಅಂಶಗಳೆಂದರೆ ಅದು ಜೈವಿಕ, ಹಾಗೆ ಭೌಗೋಳಿಕ, ಸಾಂಸ್ಕೃತಿಕ ಮತ್ತು ತಾಂತ್ರಿಕ ಅಂಶಗಳು. Now we shall pass on to the cultural factors which are responsible for social change. Cultural factors consist mainly values, beliefs, ideas and ideologies, morals and manners, customs and traditions, and various institutions which are invisible. Then these both are closely related. Cultural change involves social change. It means social change and cultural change both are closely related. The change in cultural ಅಂದರೆ ಸಂಸ್ಕೃತಿಯಲ್ಲಿ ಆದಂಥ ಬದಲಾವಣೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಮುಖ್ಯವಾದ ಕಾರಣವನ್ನು ವಹಿಸ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡೋದಂದ್ರೆ ಐಡಿಯಾಸ್ ಆ್ಯಂಡ್ ಐಡಿಯಾಲಜೀಸ್ ಇನ್ಫ್ಲೂಯೆನ್ಸಿಂಗ್ ಸೋಷಿಯಲ್ ಚೇಂಜ್. ಅಂದರೆ ಜನರ ಒಂದು ಕಲ್ಪನೆಗಳು ಹಾಗೂ ಸಿದ್ಧಾಂತಗಳು ಇವು ಸಾಮಾಜಿಕ ಬದಲಾವಣೆಯ ಮೇಲೆ ಹಾಗೆ ಸಾಮಾಜಿಕ ಪರಿವರ್ತನೆಯ ಮೇಲೆ ಪ್ರಭಾವ ಬೀರುವುದನ್ನು ನಾವು ಕಾಣಬಹುದು. ಚೇಂಜ್ ಇನ್ ಐಡಿಯಾಸ್, ಐಡಿಯಾಲಜೀಸ್, ಒಪಿನಿಯನ್ಸ್, ಪ್ರಿನ್ಸಿಪಲ್ಸ್ ಲೀಡ್ಸ್ ಟು ಚೇಂಜ್ ಇನ್ ಸೋಷಿಯಲ್ ಸಿಸ್ಟಮ್ ಆಲ್ಸೋ. ಅಂದರೆ ಜನರ ಒಂದು ಕಲ್ಪನೆಗಳಲ್ಲಿ ಹಾಗೆ ಸಿದ್ಧಾಂತಗಳಲ್ಲಿ ಹಾಗೆ ಅವರ ಅಭಿಪ್ರಾಯಗಳಲ್ಲಿ ಹಾಗೆ ತತ್ವಗಳಲ್ಲಿ ಈ ಆದಂಥ ಬದಲಾವಣೆ, ಇವುಗಳಲ್ಲಿ ಆದಂಥ ಬದಲಾವಣೆ ಸಾಮಾಜಿಕ ಒಂದು ವ್ಯವಸ್ಥೆಯ ಮೇಲೆ ಬದಲಾವಣೆಯನ್ನು ಉಂಟು ಮಾಡಲಿಕ್ಕೆ ಕಾರಣ. ಇದೇ ಆಧಾರದ ಮೇಲೆ ರಾಬರ್ಟ್ ಬೈಸ್ಟರ್ ಅಂತಕ್ಕಂಥವ್ರು ವಾಟ್ ಪೀಪಲ್ ಥಿಂಕ್ ಇನ್ ಶಾರ್ಟ್ ಡಿಟರ್ಮೈನ್ಸ್ ಇನ್ ಎವ್ರಿ ಮೆಜರ್ ವಾಟ್ ದೇ ಡೂ ಆ್ಯಂಡ್ ವಾಟ್ ದೇ ವಾಂಟ್ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಪ್ಲೇಟೋ ಕೂಡ ಐಡಿಯಾಲಜೀಸ್ ಆರ್ ದಿ ಪ್ರೊಫೌಂಡ್ ಫೋರ್ಸ್ ಆಫ್ ಸೋಷಿಯಲ್ ಚೇಂಜ್ ಅಂತಕ್ಕಂಥ ಹೇಳ್ತಾರೆ. ಅಂದರೆ ಈ ಸಿದ್ಧಾಂತಗಳು ಸಾಮಾಜಿಕ ಬದಲಾವಣೆಯನ್ನು ಉಂಟು ಮಾಡಲಿಕ್ಕೆ ಬಹಳ ಒಂದು ಗಾಢವಾದ ಒಂದು ಪ್ರಭಾವವನ್ನು ಮತ್ತು ಒತ್ತಡವನ್ನು ಉಂಟು ಮಾಡ್ತವೆ. ಹಾಗೆ ಐಡಿಯಾಲಜೀಸ್ ರೂಲ್ ದಿ ವರ್ಲ್ಡ್. ಅಂದರೆ ಈ ಪ್ಲೇಟೋ ಹೇಳುವ ಪ್ರಕಾರ ಈ ಸಿದ್ಧಾಂತಗಳು ಜಗತ್ತನ್ನು ಆಳುತ್ತವೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಈ ಜನರ ಸಿದ್ಧಾಂತಗಳು ಯಾವ ರೀತಿ ಸಮಾಜದ ಮೇಲೆ ಬದಲಾವಣೆಯನ್ನು ಉಂಟು ಮಾಡಲಿಕ್ಕೆ ಅಥವಾ ಇವುಗಳಲ್ಲಿ ಆದಂಥ ಬದಲಾವಣೆ ಸಮಾಜದಲ್ಲಿ ಯಾವ ರೀತಿ ಪರಿವರ್ತನೆಯನ್ನು ಉಂಟು ಮಾಡ್ತದೆ ಅಂತ ನಾವಿಲ್ಲಿ ತಿಳ್ಕೋಬಹುದು. ಹಾಗೆ ಸಾಮಾಜಿಕ ಮೌಲ್ಯಗಳು ಸಾಮಾಜಿಕ ಪರಿವರ್ತನೆಯನ್ನು ಉಂಟು ಮಾಡೋದರಲ್ಲಿ ಪಾತ್ರವನ್ನು ವಹಿಸುತ್ತವೆ. ಫಾರ್ ಎಕ್ಸಾಂಪಲ್, ಅವರ್ ವೇಸ್ ಆಫ್ ಬಿಹೇವಿಂಗ್, ಲಿವಿಂಗ್, ಥಿಂಕಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಆರ್ ವೆರಿ ಮಚ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಚೇಂಜಸ್ ಇನ್ ಸೋಷಿಯಲ್ ವ್ಯಾಲ್ಯೂಸ್. ಇಟ್ ಮೀನ್ಸ್ ನಮ್ಮ ಒಂದು ವರ್ತನೆಗಳು ಹಾಗೆ ಒಂದು ಜೀವನ ಶೈಲಿ ಇರ್ಬೋದು, ನಮ್ಮ ವಿಚಾರ ಮಾಡುವಂಥದ್ದು ಇರ್ಬೋದು, ಹಾಗೆ ನಮ್ಮ ನಡವಳಿಕೆಗಳು, ಪಾತ್ರ ನಿರ್ವಹಣೆ, ಇವೆಲ್ಲವುಗಳು ಕೂಡ ನಮ್ಮಲ್ಲಿ ಉಂಟಾಗುವಂಥ ಒಂದು ಸಾಮಾಜಿಕ ಮೌಲ್ಯಗಳ ಬದಲಾವಣೆಯಿಂದ ಪ್ರಭಾವಕ್ಕೆ ಒಳಗಾಗ್ತವೆ. ಆ್ಯಂಡ್ ದೀಸ್ ಚೇಂಜಸ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಟೆಕ್ನಾಲಜಿಕಲ್ ಚೇಂಜಸ್. ಅಂದರೆ ಈ ಒಂದು ಮೌಲ್ಯಗಳಲ್ಲಿಯ ಬದಲಾವಣೆಗಳು ತಾಂತ್ರಿಕ ಒಂದು ಬದಲಾವಣೆಯಿಂದ ಅವು ಪ್ರಭಾವಕ್ಕೆ ಒಳಗಾಗುತ್ತವೆ. ಫಾರ್ ಎಕ್ಸಾಂಪಲ್, ಚೇಂಜ್ ಇನ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಆ್ಯಂಡ್ ನಾನ್ ವೆಜ್. ಇವತ್ತು ನಾವು ಬಹಳಷ್ಟು ನೋಡ್ತಾ ಇದ್ದೀವಿ. ಅಂದರೆ ಇವತ್ತು ಕನ್ಸಂಪ್ಷನ್ ಆಫ್ ಆಲ್ಕೋಹಾಲಿಸಮ್ ಹ್ಯಾಸ್ ಬಿಕಮ್ ವೆರಿ ಕ್ವೈಟ್ ಕಾಮನ್. ಅಂದರೆ ಬಹಳಷ್ಟು ಜನ ಇವತ್ತು ಅಂದರೆ ಆಲ್ಕೋಹಾಲನ್ನು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಒಂದು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಅಂತಂದರೆ ಇವತ್ತು ಜನರ ಮೌಲ್ಯಗಳಲ್ಲಿ ಆದಂಥ ಬದಲಾವಣೆ ಅಂತ ನಾವು ಹೇಳ್ಬೋದು. ಹಾಗೆ ಕನ್ಸ್ಟ್ರಕ್ಷನ್ ಆಫ್ ಟಾಯ್ಲೆಟ್ಸ್ ಇನ್ ಹೋಮ್,
ಹಾಗೆ ಗರ್ಲ್ಸ್ ಎಜುಕೇಶನ್ ಇರ್ಬೋದು. ಮೊದಲು ಅಂದರೆ ಸ್ಪೆಷಲಿ ಭಾರತವನ್ನು ನಾವು ತೆಗೆದುಕೊಂಡಾಗ ಈ ಒಂದು ಶೌಚಾಲಯಗಳನ್ನ ಮನೆಯಲ್ಲಿ ಶೌಚಾಲಯಗಳನ್ನ ಮಾಡಿಕೊಳ್ಳುವಂತಹದ್ದು ಒಂದು ಒಂದು ಅಂದ್ರೆ ಒಂದು ಪಾಪದ ಕೆಲಸ ಅಂತಕ್ಕಂಥದ್ದನ್ನ, ಹಾಗೆ ಒಂದು ಅಂದ್ರೆ ಯಾರು ಕೂಡ ಅದನ್ನ ಮನೆಯಲ್ಲಿ ಶೌಚಾಲಯಗಳ ನಿರ್ಮಾಣಕ್ಕೆ ಒತ್ತು ಕೊಡ್ತಾ ಇರಲಿಲ್ಲ. ಆಮೇಲೆ ಅದಕ್ಕೆ ಸರ್ಕಾರ ಎಷ್ಟೇ ಪ್ರೋತ್ಸಾಹ ಕೊಟ್ಟರು ಜನರು ಮುಂದೆ ಬಂದು ಕಟ್ಟಿಸ್ಕೊಳ್ತಾ ಇರಲಿಲ್ಲ. ಬಟ್ ಇವತ್ತು ಜನರ ಮೌಲ್ಯಗಳಲ್ಲಿ ಅಥವಾ ಜನರ ವಿಚಾರಗಳಲ್ಲಿ ಬದಲಾವಣೆ ಆಗಿರೋದ್ರಿಂದ ಇವತ್ತು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಯಲ್ಲಿ ಶೌಚಾಲಯಗಳ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಹಾಗೆ ಸ್ತ್ರೀಯ ಒಂದು ಅಥವಾ ಒಂದು ಗರ್ಲ್ ಎಜುಕೇಶನ್ ಸಂಬಂಧಪಟ್ಟಾಗೆ ನೋಡಿದರೆ ಕೂಡ ನಾವು ಬಹಳಷ್ಟು ಬದಲಾವಣೆಯನ್ನ ನಾವು ಕಾಣ್ತಾ ಇದ್ದೀವಿ. ಯಾಕಂತಂದ್ರೆ ಜನರ ಮೌಲ್ಯಗಳು ಅಂದ್ರೆ ಸ್ತ್ರೀಯ ಬಗ್ಗೆ ಮತ್ತು ಹುಡುಗಿಯರ ಬಗ್ಗೆ ಇವತ್ತು ದೃಷ್ಟಿಕೋನ ಅಂದ್ರೆ ಮೌಲಿಕ ದೃಷ್ಟಿಕೋನಗಳಲ್ಲಿ ಬಹಳಷ್ಟು ಬದಲಾವಣೆ ಆಗಿದ್ರಿಂದ ಇವತ್ತು girl students are coming out for education. And the next one, cultural factors such as religious beliefs and practices influencing the economic behavior of man. Okay. It means people's religious beliefs, practices and economic activities are closely related. ಅಂದರೆ ಜನರ ಒಂದು ನಂಬಿಕೆಗಳು ಹಾಗೂ ಅವರ ವರ್ತನೆಗಳು ಅಥವಾ ಆಚರಣೆಗಳು ಮತ್ತು ಅವರ ಆರ್ಥಿಕ ಚಟುವಟಿಕೆ ಇವೆರಡೂ ಕೂಡ ಬಹಳ ಹತ್ತಿರವಾಗಿ ಸಂಬಂಧಿತವಾಗಿವೆ. ಯಾಕಂತಂದ್ರೆ ಮನುಷ್ಯನ ಆರ್ಥಿಕ ಚಟುವಟಿಕೆಗಳು ಅವನ ಒಂದು ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳಿಂದ ಪ್ರಭಾವಕ್ಕೆ ಒಳಗಾಗ್ತವೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಕ್ಸ್ ವೆಬರ್ ಅಂತಕ್ಕಂಥವ ತನ್ನ ಒಂದು ಪುಸ್ತಕದಲ್ಲಿ ಅಂದರೆ ದಿ ಪ್ರೊಟೆಸ್ಟೆಂಟ್ ಎಥಿಕ್ ಅಂಡ್ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಅಂತಕ್ಕಂಥ ಗ್ರಂಥದಲ್ಲಿ ಹೇಳಿದಂತೆ, ಹಾಗೆ ಅದರಲ್ಲಿ ತೋರಿಸಿದ ಹಾಗೆ ಕಲ್ಚರಲ್ ಫ್ಯಾಕ್ಟರ್ಸ್ ಅಂದ್ರೆ ಸಾಂಸ್ಕೃತಿಕ ಅಂಶಗಳು ಯಾವ ರೀತಿ ಸಾಮಾಜಿಕ ಪರಿವರ್ತನೆಯನ್ನು ಉಂಟು ಮಾಡಲಿಕ್ಕೆ ಅಥವಾ ಸಮಾಜದಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ ಯಾವ ರೀತಿ ಕಾರಣ ಆಗ್ತಾವ ಅಂತಕ್ಕಂಥ ಅಂಶಗಳನ್ನ ಮ್ಯಾಕ್ಸ್ ವೆಬರ್ ಈ ಒಂದು ಗ್ರಂಥದಲ್ಲಿ ತೋರಿಸಿರುವುದನ್ನು ನಾವು ಕಾಣಬಹುದು. ಹಾಗೆ ಎಥಿಕ್ ಆಫ್ ಹಿಂದೂ, ಇಸ್ಲಾಂ ಅಂಡ್ ಬುದ್ಧಿಸಮ್ ಡಿಡ್ಂಟ್ ಗಿವ್ ರೈಸ್ ಟು ಕ್ಯಾಪಿಟಲಿಸಮ್ ವೇರ್ ಆಸ್ ಪ್ರೊಟೆಸ್ಟೆಂಟ್ ಎಥಿಕ್ ಸಪೋರ್ಟೆಡ್ ದ ಕ್ಯಾಪಿಟಲಿಸಮ್. ಅಂದರೆ ಹಿಂದೂ ಮತ್ತು ಇಸ್ಲಾಂ ಇರ್ಬೋದು, ಹಾಗೆ ಬೌದ್ಧ ಧರ್ಮಗಳಿರ್ಬೋದು, ಅಲ್ಲಿರ್ತಕ್ಕಂಥ ನೈತಿಕತೆಗಳು ಅಥವಾ ನೈತಿಕತೆ ಅಂತಕ್ಕಂಥದ್ದು ಇವು ಭಾರತದಲ್ಲಿ ಅವು ಬಂಡವಾಳಶಾಹಿ ವ್ಯವಸ್ಥೆ ಬೆಳಿಲಿಕ್ಕೆ ಅಷ್ಟಾಗಿ ಆಸ್ಪದವನ್ನ ನೀಡಲಿಲ್ಲ. ಬದಲಾಗಿ ನಾವು ಪ್ರೊಟೆಸ್ಟೆಂಟ್ ಎಥಿಕ್ ಅಂತಕ್ಕಂಥ ಪ್ರೊಟೆಸ್ಟೆಂಟ್ ಧರ್ಮವನ್ನು ನೋಡಿದರೆ ಪ್ರೊಟೆಸ್ಟೆಂಟ್ ಧರ್ಮವು ಹೆಚ್ಚು ಬಂಡವಾಳಶಾಹಿಗೆ ಪ್ರೇರಣೆಯನ್ನು ನೀಡಿದ್ದನ್ನ ಅಥವಾ ಬಂಡವಾಳಶಾಹಿ ವ್ಯವಸ್ಥೆ ಬೆಳಿಲಿಕ್ಕೆ ಕಾರಣ ಆಗಿದ್ದನ್ನ ಇಲ್ಲಿ ನಾವು ಕಾಣ್ಬೋದು. ಇದ್ರ ಮೂಲಕ ಒಂದು ಏನು ಅರ್ಥ ಮಾಡ್ಬೋದು ಅಂದ್ರೆ ಧಾರ್ಮಿಕ ಒಂದು ನೈತಿಕತೆ ಅಥವಾ ವಿಚಾರಗಳು ನಾವು ಕ್ಯಾಪಿಟಲಿಸ್ಟಿಕ್ ಸಮಾಜವನ್ನು ಇರಬೇಕು ಅಥವಾ ಅಂದ್ರೆ ನಮ್ಮ ಸುತ್ತಮುತ್ತ ಅಥವಾ ನಾವು ಬಂಡವಾಳಶಾಹಿಗಳು ಅಥವಾ ಅಂತ ಒಂದು ವ್ಯವಸ್ಥೆಗಳಿರಬೇಕು ಅಥವಾ ಸಮಾಜಶಾಹಿ ವ್ಯವಸ್ಥೆಗಳಿರಬೇಕು ಅಂತಕ್ಕಂಥದ್ದನ್ನ ನಿರ್ಧರಿಸ್ತವೆ. ಹಾಗೆ ಹಾಗೆ ಇಲ್ಲಿ ಶಿಕ್ಷಣ ಮತ್ತು ಸಾಮಾಜಿಕ ಬದಲಾವಣೆಯನ್ನು ನಾವು ನೋಡಿದ್ರೆ ಶಿಕ್ಷಣ ಅಂತಕ್ಕಂಥದ್ದು ಬೈ ಬ್ರಿಂಗಿಂಗ್ ಚೇಂಜ್ ಇನ್ ಪೀಪಲ್ಸ್ ಆಟಿಟ್ಯೂಡ್ ಆ್ಯಂಡ್ ಫೀಲಿಂಗ್ಸ್ ಇಟ್ ಹ್ಯಾಸ್ ಹೆಲ್ಪ್ಡ್ ಫಾರ್ ಸೋಷಿಯಲ್ ಚೇಂಜ್. ಅಂದರೆ ಶಿಕ್ಷಣ ಅಂತಕ್ಕಂಥದ್ದು ಜನರ ಒಂದು ವಿಚಾರಗಳಲ್ಲಿ ಭಾವನೆಗಳಲ್ಲಿ ಬದಲಾವಣೆಯನ್ನು ತರುವುದರ ಮೂಲಕ ಸಮಾಜದಲ್ಲಿ ಪರಿವರ್ತನೆಗೆ ಕಾರಣ ಆಗಿದೆ ಅಂತ ನಾವು ಹೇಳ್ಬೋದು. ಅದರಲ್ಲೂ ಈ ಆಧುನಿಕ ಶೈಕ್ಷಣಿಕ ವ್ಯವಸ್ಥೆ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಟಾಟ್ ಅ ನ್ಯೂ ಲೈಫ್ ಸ್ಟೈಲ್ ಅಮಂಗ್ ಸ್ಟೂಡೆಂಟ್ಸ್ ವಿಚ್ ಇನ್ ಟರ್ನ್ ಬ್ರಿಂಗ್ಸ್ ಚೇಂಜ್. ಅಂದರೆ ಈ ಹೊಸ ಆಧುನಿಕ ಶಿಕ್ಷಣ ಪದ್ಧತಿ ಮಕ್ಕಳಲ್ಲಿ ಹೊಸ ಒಂದು ಜೀವನ ಶೈಲಿಯನ್ನು ಸೃಷ್ಟಿಸುವ ಮೂಲಕ ಸಮಾಜದಲ್ಲಿ ಬಹಳಷ್ಟು ಪರಿವರ್ತನೆಗಳು ಸಂಭವಿಸಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇಟ್ ಗಿವ್ಸ್ ಇಂಪಾರ್ಟೆನ್ಸ್ ಟು ಎಂಪಿರಿಕಲ್ ನಾಲೆಜ್. ಅಂದರೆ ಪ್ರಾಯೋಗಿಕ ಜ್ಞಾನಕ್ಕೆ, ಪ್ರಾಯೋಗಿಕ ಒಂದು ಕಲಿಕೆಗೆ ಹೊಸ ಶಿಕ್ಷಣ ಪದ್ಧತಿಯಲ್ಲಿ ಬಹಳಷ್ಟು ಅವಕಾಶ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಹಾಗೆ ಮಕ್ಕಳು ಹೆಚ್ಚು ಬದಲಾವಣೆಯನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗ್ತಾ ಇದೆ. ಹಾಗೆ ಎಜುಕೇಶನ್ ಇಸ್ ಸಿಗ್ನಿಫಿಕೆಂಟ್ ಮೆಜರ್ ಆಫ್ ಸೋಷಿಯಲ್ ಪ್ರೋಗ್ರೆಸ್. ಅಂದರೆ ಈ ಶಿಕ್ಷಣ ಅಂತಕ್ಕಂಥದ್ದು ಸಾಮಾಜಿಕ ಪ್ರಗತಿಯನ್ನು ಉಂಟು ಮಾಡಲಿಕ್ಕೆ ಒಂದು ಮಹತ್ವವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತದೆ. ಹಾಗೆ ಲೆಜಿಸ್ಲೇಷನ್ ಆ್ಯಂಡ್ ಸೋಷಿಯಲ್ ಚೇಂಜ್. ಹಾಗೆ ಈ ಶಾಸನಗಳು ಸಮಾಜದಲ್ಲಿ ಯಾವ ರೀತಿ ಪರಿವರ್ತನೆಯನ್ನು ಉಂಟು ಮಾಡ್ತವೆ ಅಂತಕ್ಕಂಥದ್ದು. ಹಾಗೆ ಇಲ್ಲಿ ದಿ ಅಬ್ಜೆಕ್ಟಿವ್ ಆಫ್ ಸೋಷಿಯಲ್ ಲೆಜಿಸ್ಲೇಷನ್ ಈಸ್ ನಾಟ್ ಓನ್ಲಿ ಸೋಷಿಯಲ್ ಕಂಟ್ರೋಲ್ ಬಟ್ ಆಲ್ಸೋ ಟು ಬ್ರಿಂಗ್ ಸೋಷಿಯಲ್ ಚೇಂಜ್. ಅಂದರೆ ಈ ಸರ್ಕಾರ ಕ್ರಮ ಹಂತವಾಗಿ ಅಥವಾ ಸಮಯಕ್ಕನುಸಾರವಾಗಿ ತರ್ತಕ್ಕಂಥ ಶಾಸನಗಳು
ಕೇವಲ ಸಮಾಜವನ್ನ ಅಥವಾ ಸಮಾಜದ ಜನರನ್ನ ನಿಯಂತ್ರಣಗೊಳಿಸಲಿಕ್ಕೆ ಅಥವಾ ನಿಯಂತ್ರಣದಲ್ಲಿಡಲಿಕ್ಕೆ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಬದಲಾವಣೆಯನ್ನ ಅಥವಾ ಸಮಾಜದಲ್ಲಿ ಪರಿವರ್ತನೆಯನ್ನು ಉಂಟು ಮಾಡಲಿಕ್ಕೂ ಕೂಡ ಬಹಳಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಹಾಗೆ ಮಾಡರ್ನ್ ವೆಲ್ಫೇರ್ ಸ್ಟೇಟ್ಸ್ ಟ್ರೈಸ್ ಟು ಬ್ರಿಂಗ್ ಚೇಂಜಸ್ ಇನ್ ಲೈಫ್ ಸ್ಟೈಲ್, ಇಮೋಷನ್ಸ್, ವ್ಯಾಲ್ಯೂಸ್ ಆ್ಯಂಡ್ ಆಟಿಟ್ಯೂಡ್ಸ್ ಥ್ರೂ ಸೋಷಿಯಲ್ ಲೆಜಿಸ್ಲೇಷನ್. ಅಂದರೆ ಈ ಒಂದು ಆಧುನಿಕ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ನೋಡೋದಾದ್ರೆ, ಈ ಆಧುನಿಕ ರಾಜಕೀಯ ವ್ಯವಸ್ಥೆಗಳು ಜನರಲ್ಲಿ ಈ ಶಾಸನಗಳ ಮೂಲಕ ಅವರ ಒಂದು ಜೀವನ ಶೈಲಿಯಲ್ಲಿ, ಭಾವನೆಗಳಲ್ಲಿ, ನಂಬಿಕೆಗಳಲ್ಲಿ, ಹಾಗೆ ಮೌಲ್ಯಗಳಲ್ಲಿ ಬಹಳಷ್ಟು ಬದಲಾವಣೆಯನ್ನು ತರಲಿಕ್ಕೆ ಎಫರ್ಟ್ ಮಾಡ್ತಾ ಇರೋದನ್ನ, ಅಥವಾ ಈ ಬದಲಾವಣೆಯನ್ನ ತರುವುದರ ಮೂಲಕ ಸಾಮಾಜಿಕ ಬದಲಾವಣೆಯನ್ನು ಸೃಷ್ಟಿ ಮಾಡೋದಕ್ಕೂ ಕೂಡ ಪ್ರಯತ್ನಿಸ್ತಾ ಇರೋದನ್ನ ನಾವು ಕಾಣ್ಬೋದು. For instance, change in perspectives towards untouchables, gender issues, social evils such as dowry, female feticide. And one more, the Hindu Marriage Act 1955 and Untouchables Offences Act 1955, etc. ಸೊ ಅಂದರೆ ಇವು ಕೆಲವು ಶಾಸನಗಳನ್ನು ನಾವಿಲ್ಲಿ ನೋಡೋದಾದರೆ, ಈ ಫಾರ್ ಎಕ್ಸಾಂಪಲ್ ದ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955. ಸೊ ಈ ಒಂದು ಶಾಸನದ ಮೂಲಕ ಒಂದು ಭಾರತೀಯ ಸಮಾಜದಲ್ಲಿಯ ವೈವಾಹಿಕ ಪದ್ಧತಿಯಲ್ಲಿ ನಾವು ಬಹಳಷ್ಟು ಬದಲಾವಣೆಗಳು ಸೃಷ್ಟಿಯಾಗಿರೋದನ್ನ ಕಾಣ್ಬೋದು. ಇನ್ನು ನಾವು ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್, when we see the technological factors, ಯೂಸ್ ಆಫ್ ಮಷಿನ್ಸ್ ಇನ್ ಇಂಡಸ್ಟ್ರೀಸ್, ಸ್ಪೆಷಲಿ ಅಂದರೆ ಈ ಒಂದು ಕೈಗಾರಿಕೆಯಲ್ಲಿ ಹೆಚ್ಚು ಒಂದು ಮಷಿನ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ನಮಗೆ ಅದು ಸ್ಪೆಷಲಿ ಯೂಸ್ ಆಫ್ ಸ್ಟೀಮ್ ಇರ್ಬೋದು, ಉಗಿ ಅಂತಕ್ಕಂಥದ್ದು, ಅಥವಾ ಉಗಿಯನ್ನು ಬಳಸ್ಕೊಂಡು ದೊಡ್ಡ ದೊಡ್ಡ ಯಂತ್ರಗಳನ್ನು ಬಳಸೋದ್ರ ಮೂಲಕ ಆಯಿಲ್ ಆ್ಯಂಡ್ ಅಟೋಮಿಕ್ ಎನರ್ಜಿ ಇನ್ ಇಂಡಸ್ಟ್ರಿ ಹ್ಯಾಸ್ ಕಾಸ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಅಂದರೆ ಇವೆಲ್ಲವುಗಳ ಬಳಕೆ ಜಗತ್ತಿನಾದ್ಯಂತ ಒಂದು ಕೈಗಾರಿಕೆ ಕ್ರಾಂತಿ ಉಂಟಾಗಲಿಕ್ಕೆ ಕಾರಣ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಡೆವಲಪ್ಮೆಂಟ್ ಆಫ್ ಕಮ್ಯುನಿಕೇಟಿಂಗ್ ಇನ್ಸ್ಟ್ರೂಮೆಂಟ್ಸ್, ಅಂದರೆ ಈ ಒಂದು ಸಂಪರ್ಕ ಮಾಧ್ಯಮದಲ್ಲಿ, ಫಾರ್ ಎಕ್ಸಾಂಪಲ್ ಟೆಲಿಗ್ರಾಫ್, ಟೆಲಿಫೋನ್, ಇಂಟರ್ನೆಟ್, ವೈರ್ಲೆಸ್ ಕಮ್ಯುನಿಕೇಷನ್. ಸೊ ದೀಸ್ ಆಲ್ ಹ್ಯಾವ್ changed in society. They are the significant tools to bring change in society. And further we can see development of transport, ಅಂದರೆ ಈ ಒಂದು ಸಾರಿಗೆಯಲ್ಲಿ ಆದಂಥ ಒಂದು ಬದಲಾವಣೆ. ಫಾರ್ ಎಕ್ಸಾಂಪಲ್ ಸೈಕಲ್ಸ್, ಟ್ರೈನ್ಸ್, ಶಿಪ್, ಏರೋಪ್ಲೇನ್. ಸೊ ಇವುಗಳಲ್ಲಿ ಆದಂಥ ಒಂದು ಅಭಿವೃದ್ಧಿಯಿಂದ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆ ಆಗಿರೋದನ್ನು ನಾವು ಕಾಣ್ಬೋದು. ಹಾಗೆ ಗ್ರೋತ್ ಆಫ್ ನ್ಯೂ ಫಾರ್ಮಿಂಗ್ ಮೆಥಡ್ಸ್, ಈ ಒಂದು ಕೃಷಿಯಲ್ಲಿ ಒಂದು ಬಳಸ್ತಾ ಇರ್ತಕ್ಕಂಥ ಹೊಸ ಮಷಿನ್ಸ್ ಆರ್ ಯೂಸ್ಡ್ ಇನ್ ಆಲ್ಮೋಸ್ಟ್ ಫಾರ್ಮಿಂಗ್ ಆಕ್ಟಿವಿಟೀಸ್ ಟುಡೇ, ಫಾರ್ ಲೆವೆಲಿಂಗ್ ದ ಫೀಲ್ಡ್ಸ್, ಫಾರ್ sowing, for reaping, and for chemical spraying. Machines are exhaustively used. And further we can see developments in medical field. ಈ ವೈದ್ಯಕೀಯ ರಂಗದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಆದಂಥ ಬದಲಾವಣೆಗಳು ಹಾಗೆ ಒಂದು ಅಭಿವೃದ್ಧಿಗಳು ಇದು ಜೀವಿತಾವಧಿಯನ್ನು, ಅಂದರೆ ಮಾನವರ ಜೀವಿತಾವಧಿಯನ್ನು ಹೆಚ್ಚು ಮಾಡಲಿಕ್ಕೆ, ಹಾಗೆ ಒಂದು ಏಜ್ ಕಾಂಪೋಸಿಷನ್, ಅಂದರೆ ಏಜ್ ಕಾಂಪೋಸಿಷನ್ ಕೂಡ ಬದಲಾವಣೆ ಆಗಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸೊ ಕೊನೆಯದಾಗಿ ನಾವು ನೋಡೋದಾದರೆ, ಈ ಸಂಸ್ಕೃತಿ ಮತ್ತು ತಾಂತ್ರಿಕ ಅಂಶಗಳು ದೇ ಹ್ಯಾವ್ ಪ್ರಫೌಂಡ್ ಇನ್ಫ್ಲೂಯೆನ್ಸ್ ಆನ್ ಸೋಷಿಯಲ್ ಚೇಂಜ್. And the further cultural factors consist mainly values, beliefs, ideas and ideologies, morals and manners, customs and traditions. And technological factors today are significantly influencing on social change. Technological factors, by influencing on other factors like on cultural and biological factors, are major source of social change today. So with this, I conclude my today's session. Thank you, Anand.